ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ಮಾವಿನ ಹಣ್ಣು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹಾಕಿದ್ದೆವು. ಈ ವಾರ ನಾವು ಮ್ಯಾಂಗೋ ಕುಲ್ಫಿ ಅಂದರೆ ಮಾವಿನ ಹಣ್ಣಿನ ಕುಲ್ಫಿ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ. ಅದಕ್ಕೆ ಮತ್ತು ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಈಗ ನೋಡಿ ತಿಂತಾ ಇದ್ದರೆ ಹೇಗೆ ಖಾಲಿ ಆಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ನಿಮಗೆ ಬಾಯಲ್ಲಿ ನೀರು ಬಂತಾ ಇಲ್ವ? ಈಗ ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಆಯಿತಾ? ಈಗ ಮಾವಿನ ಸೀಸನ್ ನಡೀತಾ ಉಂಟಲ್ಲ, ಈಗ ಸಣ್ಣ ಸಣ್ಣ ಹಣ್ಣುಗಳಾಗಬೇಕು. ಇದಕ್ಕೆ ತುಂಬ ದೊಡ್ಡ ಹಣ್ಣುಗಳಂತಾದರೆ ಅದನ್ನು ಗೊರಟು ತೆಗೀಲಿಕ್ಕೆ ಹಾಗೆ ಸ್ಟಫ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಈ ಥರ ನೋಡಿ ಸಣ್ಣ ಸಣ್ಣ ಹಣ್ಣುಗಳಂತಾದರೆ ಚೆನ್ನಾಗಿ ಒಳಗೆ ಸ್ಟಫ್ ಆಗ್ತದೆ. ನಾನು ಸಿಂಧೂರ ಹಣ್ಣುಗಳನ್ನು ಬಳಸಿಕೊಂಡದ್ದು. ಕೆಲವು ಕಡೆ ಇದನ್ನು ಬಾದಾಮಿ ಅಂತ ಕೂಡ ಹೇಳ್ತಾರೆ, ಕೆಲವು ಕಡೆ ಪೈರಿ ಅಂತ ಕೂಡ ಹೇಳ್ತಾರೆ. ಇದು 2 ಹಣ್ಣು ತಗೊಂಡಿದ್ದೇನೆ. ಇದಕ್ಕೆ ಒಂದು 10 ಗೋಡಂಬಿ, ಒಂದು 10 ಪಿಸ್ತಾ, ಹಾಗೆ ಒಂದು 10 ಬಾದಾಮ್, ಒಂದು 20 ತಾವರೆ ಬೀಜ ಅಂದರೆ ಮಕ್ಕಾನ ತಗೊಂಡಿದ್ದೇನೆ ಇಲ್ಲಿ. ಅದು ಕ್ರೀಮಿನೆಸ್ಗೋಸ್ಕರ ನಾನಿಲ್ಲಿ ಯಾವುದೇ ಕ್ರೀಮ್ ಬಳಸ್ತಾ ಇಲ್ಲ, ಆರ್ಟಿಫಿಷಿಯಲ್ ಕ್ರೀಮ್ ಹಾಕ್ತಾ ಇಲ್ಲ. ಇದನ್ನು ಗರಿ ಗರಿ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಹುಡಿ ಮಾಡಲಿಕ್ಕೆ ಬರಬೇಕು, ಇಲ್ಲದಿದ್ದರೆ ಸರಿಯಾಗಿ ಹುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ತುಪ್ಪ ಎಣ್ಣೆ ಎಂತ ಹಾಕೋದು ಬೇಡ, ಹಾಗೆಯೇ ಬಾಣಲೆಯಲ್ಲಿ ಒಂದು ಸಣ್ಣ ಬೆಂಕಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತಾವರೆ ಬೀಜ ಇಲ್ಲ ಅಂತೇಳಿ ಹೇಳುವವರು ಬೇಕು ಅಂತಾದರೆ ಕಾರ್ನ್ಫ್ಲೋರ್ ಅಥವಾ ಅರಾರೋಟೆ ಅಂತಾದರೂ ಹಾಕ್ಕೊಳ್ಬೋದು. ಬಟ್ ಇದನ್ನು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಉಳಿದ ಡ್ರೈ ಫ್ರೂಟ್ಗಳನ್ನು ಕೂಡ ಸ್ವಲ್ಪ ಬಿಸಿ ಆಗುವವರೆಗೆ, ಅಂದರೆ ಹುಡಿ ಮಾಡಲಿಕ್ಕೆ ಸುಲಭ ಆಗ್ತದೆ, ಹಾಗೆ ರುಚಿಯಲ್ಲಿ ಕೂಡ ಒಳ್ಳೆ ವ್ಯತ್ಯಾಸ ಇರ್ತದೆ. ನಾನಿಲ್ಲಿ ತಗೊಂಡಿರೋದು ಫುಲ್ ಕ್ರೀಮ್ ಹಾಲು, ಶುಭಮ್, ನಂದಿನಿಯವರ ಶುಭಮ್ ಪ್ಯಾಕೆಟ್ ಹಾಲು ತಗೊಂಡಿರೋದು ನಾನು. ಇದನ್ನೇ ಈಗ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೇನೆ ನಾನು ಸ್ವಲ್ಪ ಮಾಡ್ತಾ ಇರೋದು, ಹಾಗಾಗಿ ಅದನ್ನು ಕಾಯಲಿಕ್ಕೆ ಇಡುವ. ಅಷ್ಟೊತ್ತಿಗೆ ನಾವು ಡ್ರೈ ಫ್ರೂಟ್ ಏನು ತಗೊಂಡೇವೆ ಅದನ್ನು ನೋಡಿ ಈ ಥರ ನೈಸಾಗಿ ಹುಡಿ ಮಾಡೋದು ಬೇಡ, ಅಂದರೆ ನುಣ್ಣಗೆ ಹುಡಿ ಮಾಡೋದು ಬೇಡ, ತರಿಯಾಗಿ ಹುಡಿ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಅರ್ಧ ಲೀಟ್ರನ್ನ 1/4 ಲೀಟ್ರ್ ಆಗುವವರೆಗೆ ಕಾಯಿಸಬೇಕು. ಅಂದರೆ ಹಾಲು ಇನ್ನೂ ಥಿಕ್ನೆಸ್ ಬರಬೇಕು. ಬೇಕು ಅಂತಾದರೆ 1-2 ಚಮಚ ಹಾಲಿನ ಹುಡಿ ಹಾಕ್ಕೊಳ್ಬೋದು, ನಿಮ್ಮ ಹತ್ರ ಉಂಟು ಅಂತಾದರೆ. ಯಾವುದೇ ಹಾಲಿನ ಹುಡಿ ಆದರೂ ಆಗ್ತದೆ. ನಾನು ಇದಕ್ಕೆ ಹಾಲಿನ ಹುಡಿ ಹಾಕಲಿಲ್ಲ, ನಾನು ಇದನ್ನೇ ಪೌಡರ್ ಮಾಡಿ, ಡ್ರೈ ಫ್ರೂಟನ್ನೇ ಪೌಡ್ರ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಕಲಸಿಕೊಳ್ಬೇಕು. ಹಾಲು ಆಲ್ಮೋಸ್ಟ್ ಒಂದು 10 ನಿಮಿಷ ಬೇಕಾಗ್ತದೆ ಕಾಯಲಿಕ್ಕೆ, ತಳ ಹಿಡಿಯೋದಾಗೆ ನೋಡಿಕೊಳ್ಳಿ. ಆಮೇಲೆ ಬಾದಾಮಿ ಮತ್ತು ಗೋಡಂಬಿ ಹಾಗೂ ತಾವರೆ ಬೀಜ ಎಲ್ಲ ನಾವು ಹುಡಿ ಮಾಡಿರ್ತೇವಲ್ಲ, ಅದನ್ನು ಅದಕ್ಕೆ ಸೇರಿಸಿ ಸಣ್ಣ ಉರಿಯಲ್ಲಿ ಅದನ್ನು ಆವಾಗ ಮಗಚುತ್ತಾ ಇರಿ. ಅದು ಕುದಿಯುವಷ್ಟೊತ್ತಿಗೆ ನಾವಿಲ್ಲಿ ಮಾವಿನ ಹಣ್ಣನ್ನು ಗೊರಟು ತೆಗೆದಿಟ್ಕೊಳ್ಳುವ. ಜಾಗ್ರತೆಯಾಗಿ ತೆಗಿಬೇಕಾಗ್ತದೆ, ತೆಗಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಒಳ್ಳೆ ಹಣ್ಣಾಗಿದ್ದರೆ ನಿಮಗೆ ನೀಟಾಗಿ ಬರ್ತದೆ. ಇದೊಂದು ಅಷ್ಟೊಂದು ಹಣ್ಣಾಗಲಿಲ್ಲ, ನಾನಿದು ಅಂಗಡಿಯಿಂದ ತಂದದ್ದು, ಹಾಗಾಗಿ ನೋಡುವಾಗ ಹಣ್ಣಾದಾಗೆ ಕಾಣ್ತಿತ್ತು ನನಗೆ, ಬಟ್ ಅದು ಹಣ್ಣಾಗಿರಲಿಲ್ಲ. ಹಣ್ಣಾಗಿದ್ರೆ ಎಂತ ಆಗ್ತದೆ ಅಂದರೆ ಸ್ವಲ್ಪ ಹುಳಿ ಟೇಸ್ಟ್ ಬರ್ತದೆ. ಹಾಗೆಯೇ ನಿಮ್ಮ ಕುಲ್ಫಿಗೆ ಸಕ್ಕರೆನ ಜೇನ ನೀವು ಏನು ಹಾಕ್ತೀರಿ ಅದೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇದೊಂಚೂರು ಹುಳಿ ಇದ್ದ ಕಾರಣ ನಾನು ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಂತರ. ಇಲ್ಲದಿದ್ದರೆ ನ್ಯಾಚುರಲ್ ಟೇಸ್ಟಲ್ಲೇ ಇದು ತುಂಬ ಚೆನ್ನಾಗಿರ್ತದೆ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಸ್ವೀಟ್ನೆಸ್ ಸೇರಿಸದೆ. ಅದು ಮಾವಿನ ಹಣ್ಣು ಹುಳಿ ಇದ್ದ ಕಾರಣ ನಾನು 3 ಟೇಬಲ್ ಸ್ಪೂನಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ. ನೀವು ಬೆಲ್ಲ ಇಷ್ಟಪಡದವರು ಅಂತಾದರೆ ಸಕ್ಕರೆಯನ್ನು ಹಾಕ್ಕೊಳ್ಬೋದು, ಬಟ್ ನಾನು ಸಕ್ಕರೆ ಹಾಕಿ ಹೆಚ್ಚಿನ ಐಟಮ್ಗಳನ್ನು ಮಾಡೋದಿಲ್ಲ, ಹಾಗಾಗಿ ನಾನು ಬೆಲ್ಲವನ್ನೇ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈಗ ನಾವು ಏನು ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ದೇವೆ ಅದಕ್ಕೆ ಸೇರಿಸಿ, ನಾನು ಅದನ್ನು ಪೂರ್ತಿ ತಣ್ಣಗಾದ ನಂತರ ಸೇರಿಸಿದೆ. ಯಾಕೆ ಅಂದರೆ ನನಗೆ ಮ್ಯಾಂಗೋ ಫ್ಲೇವರ್ ಹಸಿಯಾಗಿ ಬೇಕು, ಅದಕ್ಕೋಸ್ಕರ. ಮ್ಯಾಂಗೋ ಫ್ಲೇವರ್ ಹಸಿ ಬೇಡ ಅಂತ ಹೇಳುವವರು ಕುದೀತಾ ಇರುವಾಗಲೇ ಕೊನೆಗೆ ಸೇರಿಸ್ಕೊಳ್ಬೋದು. ನಾನು ಇದನ್ನು ಕೊನೆಗೆ ಹಾಕಿ ನಂತರ ಸ್ಟಫ್ ಮಾಡಿದೆ. ಅದು ಯಾವ ಮಾವಿನ ಹಣ್ಣಿತ್ತು ಅದೇ ಟೇಸ್ಟಲ್ಲಿ ಸೂಪರಾಗಿ ಬಂದಿದೆ ನೋಡಿ. ಈ ಥರ ಮಾವಿನ ಹಣ್ಣು ಸ್ಟಫ್ ಮಾಡಿಬಿಟ್ಟು ಅದನ್ನು ಈ ಥರ ಮುಚ್ಚಿ ಫ್ರಿಜ್ಜಲ್ಲಿ ಒಂದು 12 ಗಂಟೆ ಇಡಬೇಕಾಗ್ತದೆ ಮಾತ್ರ. ಹಾಗೆ ಉಳಿದದನ್ನು ಈ ಥರ ನೋಡಿ, ನನ್ನ ಹತ್ರ ಮೋಲ್ಡ್ ಇತ್ತು, ಆ ಮೋಲ್ಡಲ್ಲಿ ಒಂದೊಂದನ್ನೇ ಸೇರಿಸ್ಕೊಂಡು ಹಾಕ್ತಾ ಇದ್ದೇನೆ ಎಲ್ಲವನ್ನು ಕೂಡ. ಉಳಿದದನ್ನು ಮೋಲ್ಡಿಗೆ ಸರಿ, ನಿಮ್ಮ ಹತ್ರ ಮೋಲ್ಡೇ ಇಲ್ಲ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಪುಟ್ಟ ಗ್ಲಾಸ್ಗಳಿದ್ದರೆ ಆ ಗ್ಲಾಸ್ಗಳನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು, ಯಾವುದೇ ಮೋಲ್ಡ್ ಇಲ್ಲದೆ. ನೋಡಿ ಈ ಥರ ಉಳಿದದನ್ನು ನಾನು 2 ಗ್ಲಾಸ್ಗಳಿಗೆ ಹಾಕಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಸ್ಪೂನ್ ಇದ್ದರೆ ಒಳ್ಳೆಯದು, ಇಲ್ಲ ಅಂತಾದರೆ ನಮ್ಮ ಹತ್ರ ಸ್ಟೀಲ್ ಸ್ಪೂನ್ ಹೇಗೂ ಇರ್ತದೆ, ಅದನ್ನು ಇಟ್ಟು ಮಾಡ್ಬೋದು. ಸ್ಟೀಲ್ ಗ್ಲಾಸ್ ಮಾಡಿದರೆ ನೋಡಿ ಈ ಥರ ಕವರ್ ಮಾಡಬೇಕಾದ್ದು ತುಂಬ ಇಂಪಾರ್ಟೆಂಟ್, ಇಲ್ಲದಿದ್ದರೆ ಕ್ರಿಸ್ಟಲ್ ಕಟ್ತದೆ ಅದು.
ಉಳಿದ ಗ್ಲಾಸನ್ನು ಹಾಗೂ ಕೋನನ್ನು ನೀವು 6 ಗಂಟೆ ಇಟ್ಟರೆ ಸಾಕಾಗ್ತದೆ, ಗಟ್ಟಿ ಆಗ್ತದೆ ಅದು. ಆದರೆ ಮಾವಿನ ಹಣ್ಣಿಗೆ ಮಾತ್ರ 12 ಗಂಟೆ ಬೇಕಾಗ್ತದೆ. ಯಾಕೆಂದರೆ ಮಾವಿನ ಹಣ್ಣು ಹೊರಗಡೆ ಹಸಿ ಇರ್ತದಲ್ಲ, ಅದು ಕರೆಕ್ಟಾಗಿ ಫ್ರೀಸ್ ಆಗಬೇಕು ಅಂತಾದರೆ 12 ಗಂಟೆ ಬೇಕಾಗ್ತದೆ. ಹಾಗಾಗಿ 12 ಗಂಟೆ ಇಟ್ಟು ಆನಂತರವೇ ತೆಗೀರಿ ಅದನ್ನು. ಅದನ್ನು ಮೊದಲು ತೆಗೆದ್ರೆ ಅದು ಮೆತ್ತಾಗಿರ್ತದೆ, ಕರೆಕ್ಟಾಗಿ ಫ್ರೀಸ್ ಆಗಿರೋದಿಲ್ಲ. ನೋಡಿ, ಇದು ನೀಟಾಗಿ ಗಟ್ಟಿಯಾಗಿದೆ, ಕರೆಕ್ಟಾಗಿ 12 ಗಂಟೆ ಆಗಿದೆ ನಾನು ತೆಗೆಯುವಾಗ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ನಿಮಗೆ ಎಷ್ಟು ದೊಡ್ಡ ಸ್ಲೈಸ್ಗಳು ಬೇಕು ಅಷ್ಟು ದೊಡ್ಡ ಸ್ಲೈಸ್ಗಳನ್ನಾಗಿ ನೋಡಿ, ಎಷ್ಟು ನೀಟಾಗಿ ಕಟ್ ಮಾಡಲಿಕ್ಕೆ ಬರ್ತದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಕ್ರಿಸ್ಟಲ್ ಕೂಡ ಆಗಲಿಲ್ಲ, ಗಟ್ಟಿ ಕೂಡ ಆಗಲಿಲ್ಲ. ಐಸ್ ಕ್ರೀಮ್ ಎಷ್ಟು ಗಟ್ಟಿ ಬೇಕು ಅಷ್ಟೇ ಗಟ್ಟಿಯಾಗಿದೆ ನೋಡಿ. ಇದು ನೋಡಿ, ಸ್ವಲ್ಪ ಕೈಯಲ್ಲಿ ಬಿಸಿಗೆ ಹಿಡ್ಕೊಂಡ್ರೆ ಈ ಥರ ನೀರಾಗಿ ಬರ್ತದೆ ನೋಡಿ. 2 ಸತಿ ಕೈಯಲ್ಲಿ ಆಚೆ ಈಚೆ ಮಾಡಿದ್ರೆ ಸಾಕು, ನಮ್ಮ ಕೈಯ ಬಿಸಿಗೆ ಅದು ಕರಗಿ ತೆಗೀಲಿಕ್ಕೆ ಬರ್ತದೆ. ನಮ್ಮ ಮ್ಯಾಂಗೋ ಕುಲ್ಫಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.